ರಾಜಣ್ಣ ಅಧಿವೇಶನದಲ್ಲಿ ಮಾತಾಡಿದ್ದು ನನ್ನ ವಿರುದ್ಧ ಹೀಗಾಗಿದೆ ಅಂತ ಹೇಳಿ. ಮಗ ಬಂದ್ಬಿಟ್ಟೆ ನನ್ನನ್ನು ಕೊಲ್ಲೋದಕ್ಕೆ 70 ಲಕ್ಷ ಕೊಟ್ಟಿದ್ದಾರೆ, ಮತ್ತೊಂದು ಕೊಟ್ಟಿದ್ದಾರೆ ಅಂತ ಹೇಳಿ. ಅದಕ್ಕಿಂತ ಮೊದಲು ರಾಜಣ್ಣ ನಾನು ಯಾಕ್ರಿ ಕೆಪಿಸಿಸಿ ಅಧ್ಯಕ್ಷ ಆಗಬಾರ್ದ, ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದ, ಆಮೇಲೆ ಉದಯಗಿರಿಯಲ್ಲಿ ಗಲಾಟೆ ಆದಾಗ ಏನ್ರಿ ಕಾಮನ್ ಸೆನ್ಸ್ ಇದೆಯಾ ಅಂತ ಹೇಳಿ. ಒಂದು ಹನಿ ಟ್ರ್ಯಾಪ್ ವಿಚಾರ ಬಂದಿದ್ದು ಅಪ್ಪನೂ ಸೈಲೆಂಟ್, ಮಗನೂ ಸೈಲೆಂಟ್, ಇಬ್ರು ಕೂಡ. ನೋಡಿ ಎಲ್ಲಿಂದ ಎಲ್ಲಿಗೆ ರಾಜ್ಯದಲ್ಲಿ ಹಳ್ಳ ಹಿಡಿತಾ ಇದೆಯಾ ಹನಿ ಟ್ರ್ಯಾಪ್ ಪ್ರಕರಣ. ಒಂದು ಕೇಸ್ ಆಗಿಲ್ಲ. ಬಿಜೆಪಿಯವರು ಸುಮ್ಮನೆ ಕಾಯನೈ ಪೇನೈ 18 ಎಂಎಲ್ಎಗಳು ಸಸ್ಪೆಂಡ್. ಅದಾದ್ರೂ ಸರಿ ಹೋಗುತ್ತೆ. ಈ ಯತ್ನಾಳ್ ಉಚ್ಚಾಟನೆ ಬಿಟ್ರೆ ಹನಿ ಟ್ರ್ಯಾಪ್ ಪ್ರಕರಣದ ಫಲಿತಾಂಶ ಬೇರೆ ಏನೂ ಇಲ್ಲ. ಹೌದು ನಿಜವಾಗ್ಲು. ಅಲ್ಲ 18 ಜನ ಕೂಡ ನಿಜವಾಗ್ಲೂ ಬರಿಕಬಕ್ರ ಆಗ್ಬಿಟ್ರು. ಫಸ್ಟ್ ಡೇ ಸೈಲೆಂಟ್ ಆಗಿದ್ರು, ಆಮೇಲೆ ಅಮಿತ್ ಶಾನ ಬೈದ್ರಂತೆ, ಅಂತ ಮಾಡಿದ್ರು. 15 ಅದ್ರ ಬಗ್ಗೆ ಒಂದು ಹೋರಾಟ ಅದು ಮಾಡಲಿಲ್ಲ. ಆಯ್ತು, ಈಗ ಇದು ಹಳ್ಳ ಹಿಡಿತಾ ಇದೆ. ನಾನು ಯಾಕೆ ಕೇಳ್ತಿರೋದು ಅಂದ್ರೆ ಹನಿ ಟ್ರ್ಯಾಪ್ ಹಳ್ಳ ಹಿಡಿತಾ ಇದೆ. ಪಾಪ 18 ಎಂಎಲ್ಎಗಳೇನು ತಪ್ಪು ಮಾಡಿದ್ದಾರೆ ಅಂತೇಳಿ. ಕಾಯನೈ ಪಿಯನೈ ಗ್ಲಾಸ್ ಕೊಟ್ಟಲ್ಲ. ರಾಜ್ಯದಲ್ಲಿ ಹಳ್ಳ ಹಿಡಿತಾ ಇದೆ ಹನಿ ಟ್ರ್ಯಾಪ್ ಪ್ರಕರಣ. ಹೈಕಮಾಂಡ್ ಮಧ್ಯಪ್ರವೇಶ ಹಿನ್ನೆಲೆ ಸೈಲೆಂಟ್ ಆಗಿದ್ದಾರೆ. ಮೌನಕ್ಕೆ ಜಾರಿದ್ದಾರೆ ಸಚಿವ ರಾಜಣ್ಣ, ಎಂಎಲ್ಸಿ ರಾಜೇಂದ್ರ. ಮಧುಬಾನೆ ಬಗ್ಗೆ ಮಾಹಿತಿ ನೀಡ್ತಾ ಇಲ್ಲ ಅಪ್ಪ ಮಗ. ಬೆಲೆ ಏರಿಕೆ, ಸಿಎಂ ಡಿಸಿಎಂ ಬಣಗಳ ಒಳಜಗಳ, ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ನಾಯಕರ ಚರ್ಚೆ. ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ನಾಯಕರು. ಹನಿ ಟ್ರ್ಯಾಪ್ ಬಗ್ಗೆ ಯಾರು ಚರ್ಚೆ ಮಾಡಬೇಕು, ಯಾರಿದನ್ನು ಜೀವಂತವಾಗಿಡಬೇಕು? ಬಿಜೆಪಿ ಜನ. ಬಿಜೆಪಿ 18 ಎಂಎಲ್ಎಗಳನ್ನ 66 ಇದ್ದದ್ದು 66 ಅಂತಂದ್ರೆ ಈಗ 56, 46, 44 ಅಷ್ಟಾಗ್ಬಿಡ್ತದೆ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಅದೇ ನೋಡಿ, ಒಂದು ಹನಿ ಟ್ರ್ಯಾಪ್ ಅದು ಸದನದಲ್ಲಿ ಪ್ರಸ್ತಾಪ ಆಗಿದೆ. ಅದರ ಬಗ್ಗೆ ಗಂಭೀರ ಚರ್ಚೆಗಳಾಗಿದೆ. ಹನಿ ಟ್ರ್ಯಾಪ್ ಅನ್ನೋದು ಸುಲಭ ಅಲ್ಲ. ನಾಳೆ ಯಾರಿಗೆ ಬೇಕಿದ್ರೂ ಆಗ್ಬಹುದಂತ. ಆದ್ರೆ ಆ ಕೆಡ್ಡಾಕಿ ಈಗ ಸಾಧಾರಣವಾಗಿ ದುಡ್ಡು ಮಾಡ್ಲಿಕ್ಕಿರುವಂತವರು ಒಂದು ಪ್ರತ್ಯೇಕ ಗ್ರೂಪ್ ಆಗಿ ಬಂದು ಇಂಥದ್ದು ಮಾಡುವಾಗ ಅದನ್ನು ನಂಬಬಹುದು. ಒಂದು ಕ್ರಿಮಿನಲ್ ಟೀಮ್ಗಳು ಅದನ್ನ ಮಾಡ್ತಾ ಇದೆ ಅಂತೇಳಿ. ರಾಜಕಾರಣಿಗಳ ಮತ್ತೊಬ್ಬರನ್ನ ಆ ರೀತಿ ಬಳಸ್ಕೊಳ್ಳೋದಿದೆಯಲ್ಲ, ಇದು ಬಹಳ ಡೇಂಜರಸ್. ಈ ಅನುಮಾನ ಬಂದಿದ್ದು ಅದುವೇ. ತಮ್ಮದೇ ಪಕ್ಷದ ರಾಜಕೀಯ ನಾಯಕರು, ದೊಡ್ಡ ರಾಜಕೀಯ ನಾಯಕರು ಇದನ್ನ ಮಾಡಿದ್ರು ಮತ್ತೊಬ್ಬರ ವಿರುದ್ಧ, ತಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರೆ ರಾಜಕೀಯವಾಗಿ ಅನ್ನೋ ಕಾರಣಕ್ಕಾಗಿ ಅಂತೇಳಿ. ಯಾರೋ ಕಳ್ಳ ಬಂದು ಮನೆ ಹೊಡೆದ, ದರೋಡೆ ಮಾಡಿ ಹೊಡೆದ ಬೇರೆ ವಿಚಾರ. ಆದರೆ ಮನೆಯಲ್ಲಿದ್ದ ಇನ್ನೊಬ್ಬನೇ ಅದನ್ನೆಲ್ಲ ತೋರಿಸ್ಬಿಟ್ಟು ದರೋಡೆ ಮಾಡಿಸಿ ಅದರ ಲಾಭವನ್ನು ಅಥವಾ ಮತ್ತೊಬ್ಬರ ತಲೆ ಕಟ್ಟುವ ಪ್ರಯತ್ನಗಳಾಯ್ತಾ ಅನ್ನುವಂಥ ವಿಚಾರಕ್ಕೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಓಕೆ, ಇದು ಸದ್ಯಕ್ಕೆ ಈ ಪಾಯಿಂಟ್ಸ್. ಆ ರಾಜಣ್ಣ ಅಧಿವೇಶನದಲ್ಲಿ ಮಾತಾಡಿದ್ದು ನನ್ನ ವಿರುದ್ಧ ಹೀಗಾಗಿದೆ ಅಂತ ಹೇಳಿ. ಮಗ ಬಂದ್ಬಿಟ್ಟೆ ನನ್ನನ್ನು ಕೊಲ್ಲೋದಕ್ಕೆ 70 ಲಕ್ಷ ಕೊಟ್ಟಿದ್ದಾರೆ, ಮತ್ತೊಂದು ಕೊಟ್ಟಿದ್ದಾರೆ ಅಂತ ಹೇಳಿ. ಅದಕ್ಕಿಂತ ಮೊದಲು ರಾಜಣ್ಣ ನಾನು ಯಾಕ್ರಿ ಕೆಪಿಸಿಸಿ ಅಧ್ಯಕ್ಷ ಆಗಬಾರ್ದ, ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದ, ಆಮೇಲೆ ಉದಯಗಿರಿಯಲ್ಲಿ ಗಲಾಟೆ ಆದಾಗ ಏನ್ರಿ ಕಾಮನ್ ಸೆನ್ಸ್ ಇದೆಯಾ ಅಂತ ಹೇಳಿ. ಒಂದು ಹನಿ ಟ್ರ್ಯಾಪ್ ವಿಚಾರ ಬಂದಿದ್ದು ಅಪ್ಪನೂ ಸೈಲೆಂಟ್, ಮಗನೂ ಸೈಲೆಂಟ್, ಇಬ್ರು ಕೂಡ. ನೋಡಿ ಎಲ್ಲಿಂದ ಎಲ್ಲಿಗೆ ರಾಜ್ಯದಲ್ಲಿ ಹಳ್ಳ ಹಿಡಿತಾ ಇದೆಯಾ ಹನಿ ಟ್ರ್ಯಾಪ್ ಪ್ರಕರಣ. ಒಂದು ಕೇಸ್ ಆಗಿಲ್ಲ. ಬಿಜೆಪಿಯವರು ಸುಮ್ಮನೆ ಕಾಯನೈ ಪೇನೈ 18 ಎಂಎಲ್ಎಗಳು ಸಸ್ಪೆಂಡ್. ಅದಾದ್ರೂ ಸರಿ ಹೋಗುತ್ತೆ. ಈ ಯತ್ನಾಳ್ ಉಚ್ಚಾಟನೆ ಬಿಟ್ರೆ ಹನಿ ಟ್ರ್ಯಾಪ್ ಪ್ರಕರಣದ ಫಲಿತಾಂಶ ಬೇರೆ ಏನೂ ಇಲ್ಲ. ಹೌದು ನಿಜವಾಗ್ಲು. ಅಲ್ಲ 18 ಜನ ಕೂಡ ನಿಜವಾಗ್ಲೂ ಬರಿಕಬಕ್ರ ಆಗ್ಬಿಟ್ರು. ಫಸ್ಟ್ ಡೇ ಸೈಲೆಂಟ್ ಆಗಿದ್ರು, ಆಮೇಲೆ ಅಮಿತ್ ಶಾನ ಬೈದ್ರಂತೆ, ಅಂತ ಮಾಡಿದ್ರು. 15 ಅದ್ರ ಬಗ್ಗೆ ಒಂದು ಹೋರಾಟ ಅದು ಮಾಡಲಿಲ್ಲ. ಆಯ್ತು, ಈಗ ಇದು ಹಳ್ಳ ಹಿಡಿತಾ ಇದೆ. ನಾನು ಯಾಕೆ ಕೇಳ್ತಿರೋದು ಅಂದ್ರೆ ಹನಿ ಟ್ರ್ಯಾಪ್ ಹಳ್ಳ ಹಿಡಿತಾ ಇದೆ. ಪಾಪ 18 ಎಂಎಲ್ಎಗಳೇನು ತಪ್ಪು ಮಾಡಿದ್ದಾರೆ ಅಂತೇಳಿ. ಕಾಯನೈ ಪಿಯನೈ ಗ್ಲಾಸ್ ಕೊಟ್ಟಲ್ಲ. ರಾಜ್ಯದಲ್ಲಿ ಹಳ್ಳ ಹಿಡಿತಾ ಇದೆ ಹನಿ ಟ್ರ್ಯಾಪ್ ಪ್ರಕರಣ. ಹೈಕಮಾಂಡ್ ಮಧ್ಯಪ್ರವೇಶ ಹಿನ್ನೆಲೆ ಸೈಲೆಂಟ್ ಆಗಿದ್ದಾರೆ. ಮೌನಕ್ಕೆ ಜಾರಿದ್ದಾರೆ ಸಚಿವ ರಾಜಣ್ಣ, ಎಂಎಲ್ಸಿ ರಾಜೇಂದ್ರ. ಮಧುಬಾನೆ ಬಗ್ಗೆ ಮಾಹಿತಿ ನೀಡ್ತಾ ಇಲ್ಲ ಅಪ್ಪ ಮಗ. ಬೆಲೆ ಏರಿಕೆ, ಸಿಎಂ ಡಿಸಿಎಂ ಬಣಗಳ ಒಳಜಗಳ, ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ನಾಯಕರ ಚರ್ಚೆ. ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ನಾಯಕರು. ಹನಿ ಟ್ರ್ಯಾಪ್ ಬಗ್ಗೆ ಯಾರು ಚರ್ಚೆ ಮಾಡಬೇಕು, ಯಾರಿದನ್ನು ಜೀವಂತವಾಗಿಡಬೇಕು? ಬಿಜೆಪಿ ಜನ. ಬಿಜೆಪಿ 18 ಎಂಎಲ್ಎಗಳನ್ನ 66 ಇದ್ದದ್ದು 66 ಅಂತಂದ್ರೆ ಈಗ 56, 46, 44 ಅಷ್ಟಾಗ್ಬಿಡ್ತದೆ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಅದೇ ನೋಡಿ, ಒಂದು ಹನಿ ಟ್ರ್ಯಾಪ್ ಅದು ಸದನದಲ್ಲಿ ಪ್ರಸ್ತಾಪ ಆಗಿದೆ. ಅದರ ಬಗ್ಗೆ ಗಂಭೀರ ಚರ್ಚೆಗಳಾಗಿದೆ. ಹನಿ ಟ್ರ್ಯಾಪ್ ಅನ್ನೋದು ಸುಲಭ ಅಲ್ಲ. ನಾಳೆ ಯಾರಿಗೆ ಬೇಕಿದ್ರೂ ಆಗ್ಬಹುದಂತ. ಆದ್ರೆ ಆ ಕೆಡ್ಡಾಕಿ ಈಗ ಸಾಧಾರಣವಾಗಿ ದುಡ್ಡು ಮಾಡ್ಲಿಕ್ಕಿರುವಂತವರು ಒಂದು ಪ್ರತ್ಯೇಕ ಗ್ರೂಪ್ ಆಗಿ ಬಂದು ಇಂಥದ್ದು ಮಾಡುವಾಗ ಅದನ್ನು ನಂಬಬಹುದು. ಒಂದು ಕ್ರಿಮಿನಲ್ ಟೀಮ್ಗಳು ಅದನ್ನ ಮಾಡ್ತಾ ಇದೆ ಅಂತೇಳಿ. ರಾಜಕಾರಣಿಗಳ ಮತ್ತೊಬ್ಬರನ್ನ ಆ ರೀತಿ ಬಳಸ್ಕೊಳ್ಳೋದಿದೆಯಲ್ಲ, ಇದು ಬಹಳ ಡೇಂಜರಸ್. ಈ ಅನುಮಾನ ಬಂದಿದ್ದು ಅದುವೇ. ತಮ್ಮದೇ ಪಕ್ಷದ ರಾಜಕೀಯ ನಾಯಕರು, ದೊಡ್ಡ ರಾಜಕೀಯ ನಾಯಕರು ಇದನ್ನ ಮಾಡಿದ್ರು ಮತ್ತೊಬ್ಬರ ವಿರುದ್ಧ, ತಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರೆ ರಾಜಕೀಯವಾಗಿ ಅನ್ನೋ ಕಾರಣಕ್ಕಾಗಿ ಅಂತೇಳಿ. ಯಾರೋ ಕಳ್ಳ ಬಂದು ಮನೆ ಹೊಡೆದ, ದರೋಡೆ ಮಾಡಿ ಹೊಡೆದ ಬೇರೆ ವಿಚಾರ. ಆದರೆ ಮನೆಯಲ್ಲಿದ್ದ ಇನ್ನೊಬ್ಬನೇ ಅದನ್ನೆಲ್ಲ ತೋರಿಸ್ಬಿಟ್ಟು ದರೋಡೆ ಮಾಡಿಸಿ ಅದರ ಲಾಭವನ್ನು ಅಥವಾ ಮತ್ತೊಬ್ಬರ ತಲೆ ಕಟ್ಟುವ ಪ್ರಯತ್ನಗಳಾಯ್ತಾ ಅನ್ನುವಂಥ ವಿಚಾರಕ್ಕೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ.
ಓಕೆ ಓಕೆ, ಇದು ಸದ್ಯಕ್ಕೆ ಈ ಪಾಯಿಂಟ್ಸ್. ಆ ರಾಜಣ್ಣ ಅಧಿವೇಶನದಲ್ಲಿ ಮಾತಾಡಿದ್ದು ನನ್ನ ವಿರುದ್ಧ ಹೀಗಾಗಿದೆ ಅಂತ ಹೇಳಿ. ಮಗ ಬಂದ್ಬಿಟ್ಟೆ ನನ್ನನ್ನು ಕೊಲ್ಲೋದಕ್ಕೆ 70 ಲಕ್ಷ ಕೊಟ್ಟಿದ್ದಾರೆ, ಮತ್ತೊಂದು ಕೊಟ್ಟಿದ್ದಾರೆ ಅಂತ ಹೇಳಿ. ಅದಕ್ಕಿಂತ ಮೊದಲು ರಾಜಣ್ಣ ನಾನು ಯಾಕ್ರಿ ಕೆಪಿಸಿಸಿ ಅಧ್ಯಕ್ಷ ಆಗಬಾರ್ದ, ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದ, ಆಮೇಲೆ ಉದಯಗಿರಿಯಲ್ಲಿ ಗಲಾಟೆ ಆದಾಗ ಏನ್ರಿ ಕಾಮನ್ ಸೆನ್ಸ್ ಇದೆಯಾ ಅಂತ ಹೇಳಿ. ಒಂದು ಹನಿ ಟ್ರ್ಯಾಪ್ ವಿಚಾರ ಬಂದಿದ್ದು ಅಪ್ಪನೂ ಸೈಲೆಂಟ್, ಮಗನೂ ಸೈಲೆಂಟ್, ಇಬ್ರು ಕೂಡ. ನೋಡಿ ಎಲ್ಲಿಂದ ಎಲ್ಲಿಗೆ ರಾಜ್ಯದಲ್ಲಿ ಹಳ್ಳ ಹಿಡಿತಾ ಇದೆಯಾ ಹನಿ ಟ್ರ್ಯಾಪ್ ಪ್ರಕರಣ. ಒಂದು ಕೇಸ್ ಆಗಿಲ್ಲ. ಬಿಜೆಪಿಯವರು ಸುಮ್ಮನೆ ಕಾಯನೈ ಪೇನೈ 18 ಎಂಎಲ್ಎಗಳು ಸಸ್ಪೆಂಡ್. ಅದಾದ್ರೂ ಸರಿ ಹೋಗುತ್ತೆ. ಈ ಯತ್ನಾಳ್ ಉಚ್ಚಾಟನೆ ಬಿಟ್ರೆ ಹನಿ ಟ್ರ್ಯಾಪ್ ಪ್ರಕರಣದ ಫಲಿತಾಂಶ ಬೇರೆ ಏನೂ ಇಲ್ಲ. ಹೌದು ಹೌದು, ನಿಜವಾಗ್ಲು. ಅಲ್ಲ 18 ಜನ ಕೂಡ ಅವ್ರು ಮರಿಕಮಕ್ರ, ನಿಜವಾಗ್ಲೂ ಮರಿಕಮಕ್ರ ಆಗ್ಬಿಟ್ರು. ಫಸ್ಟ್ ಡೇ ಸೈಲೆಂಟ್ ಆಗಿದ್ರು, ಆಮೇಲೆ ಅಮಿತ್ ಶಾನ ಬೈದ್ರಂತೆ, ಅಂತ ಮಾಡಿದ್ರು. 15 ಅದ್ರ ಬಗ್ಗೆ ಒಂದು ಹೋರಾಟ ಅದು ಮಾಡಲಿಲ್ಲ. ಆಯ್ತು, ಈಗ ಇದು ಹಳ್ಳ ಹಿಡಿತಾ ಇದೆ. ನಾನು ಯಾಕೆ ಕೇಳ್ತಿರೋದು ಅಂದ್ರೆ ಹನಿ ಟ್ರ್ಯಾಪ್ ಹಳ್ಳ ಹಿಡಿತಾ ಇದೆ. ಪಾಪ 18 ಎಂಎಲ್ಎಗಳೇನು ತಪ್ಪು ಮಾಡಿದ್ದಾರೆ ಅಂತೇಳಿ. ಕಾಯನೈ ಪಿಯನೈ ಗ್ಲಾಸ್ ಕೊಟ್ಟಲ್ಲ. ರಾಜ್ಯದಲ್ಲಿ ಹಳ್ಳ ಹಿಡಿತಾ ಇದೆ ಹನಿ ಟ್ರ್ಯಾಪ್ ಪ್ರಕರಣ. ಹೈಕಮಾಂಡ್ ಮಧ್ಯಪ್ರವೇಶ ಹಿನ್ನೆಲೆ ಸೈಲೆಂಟ್ ಆಗಿದ್ದಾರೆ, ಮೌನಕ್ಕೆ ಜಾರಿದ್ದಾರೆ ಸಚಿವ ರಾಜಣ್ಣ. ಎಂಎಲ್ಸಿ ರಾಜೇಂದ್ರ ಮಧುಪಾನೆ ಬಗ್ಗೆ ಮಾಹಿತಿ ನೀಡ್ತಾ ಇಲ್ಲ ಅಪ್ಪ ಮಗ. ಬೆಲೆ ಏರಿಕೆ, ಸಿಎಂ ಡಿಸಿಎಂ ಬಣಗಳ ಒಳಜಗಳ, ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ನಾಯಕರ ಚರ್ಚೆ, ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ನಾಯಕರು. ಹನಿ ಟ್ರ್ಯಾಪ್ ಬಗ್ಗೆ ಯಾರು ಚರ್ಚೆ ಮಾಡಬೇಕು, ಯಾರಿದನ್ನು ಜೀವಂತವಾಗಿಡಬೇಕು? ಬಿಜೆಪಿ ಜನ. ಬಿಜೆಪಿ 18 ಎಂಎಲ್ಎಗಳನ್ನ 66 ಇದ್ದದ್ದು 66 ಅಂತಂದ್ರೆ ಈಗ 56, 46, 44 ಅಷ್ಟಾಗ್ಬಿಡ್ತದೆ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಅದೇ ನೋಡಿ, ಒಂದು ಹನಿ ಟ್ರ್ಯಾಪ್ ಅದು ಸದನದಲ್ಲಿ ಪ್ರಸ್ತಾಪ ಆಗಿದೆ, ಅದರ ಬಗ್ಗೆ ಗಂಭೀರ ಚರ್ಚೆಗಳಾಗಿದೆ. ಹನಿ ಟ್ರ್ಯಾಪ್ ಅನ್ನೋದು ಸುಲಭ ಅಲ್ಲ, ನಾಳೆ ಯಾರಿಗೆ ಬೇಕಿದ್ರೂ ಆಗ್ಬಹುದಂತ. ಆದ್ರೆ ಆ ಕೆಡ್ಡಾಕಿ ಈಗ ಸಾಧಾರಣವಾಗಿ ದುಡ್ಡು ಮಾಡ್ಲಿಕ್ಕಿರುವಂತವರು ಒಂದು ಪ್ರತ್ಯೇಕ ಗ್ರೂಪ್ ಆಗಿ ಬಂದು ಇಂಥದ್ದು ಮಾಡುವಾಗ ಅದನ್ನು ನಂಬಬಹುದು. ಒಂದು ಕ್ರಿಮಿನಲ್ ಟೀಮ್ಗಳು ಅದನ್ನ ಮಾಡ್ತಾ ಇದೆ ಅಂತೇಳಿ. ರಾಜಕಾರಣಿಗಳು ಮತ್ತೊಬ್ಬರನ್ನ ಆ ರೀತಿ ಬಳಸ್ಕೊಳ್ಳೋದಿದೆಯಲ್ಲ, ಇದು ಬಹಳ ಡೇಂಜರಸ್. ಈ ಅನುಮಾನ ಬಂದಿದ್ದು ಅದುವೇ. ತಮ್ಮದೇ ಪಕ್ಷದ ರಾಜಕೀಯ ನಾಯಕರು, ದೊಡ್ಡ ರಾಜಕೀಯ ನಾಯಕರು ಇದನ್ನ ಮಾಡಿದ್ರು ಮತ್ತೊಬ್ಬರ ವಿರುದ್ಧ, ತಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರೆ ರಾಜಕೀಯವಾಗಿ ಅನ್ನೋ ಕಾರಣಕ್ಕಾಗಿ ಅಂತೇಳಿ. ಯಾರೋ ಕಳ್ಳ ಬಂದು ಮನೆ ಹೊಡೆದ, ದರೋಡೆ ಮಾಡಿ ಹೊಡೆದ ಬೇರೆ ವಿಚಾರ. ಆದರೆ ಮನೆಯಲ್ಲಿದ್ದ ಇನ್ನೊಬ್ಬನೇ ಅದನ್ನೆಲ್ಲ ತೋರಿಸ್ಬಿಟ್ಟು ದರೋಡೆ ಮಾಡಿಸಿ ಅದರ ಲಾಭವನ್ನು ಅಥವಾ ಮತ್ತೊಬ್ಬರ ತಲೆ ಕಟ್ಟುವ ಪ್ರಯತ್ನಗಳಾಯ್ತಾ ಅನ್ನುವಂಥ ವಿಚಾರಕ್ಕೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಓಕೆ, ಇದು ಸದ್ಯಕ್ಕೆ ಈ ಪಾಯಿಂಟ್ಸ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕಿಗೆ ಹೋಗ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.